ಇಲ್ಲಿ ಮಾತಾಡೋದು ನೀವು. DK ಶಿವಕುಮಾರ್ ಅವರು ಇಲ್ಲಿ ವಾಸ್ತವಾಂಶ ತಿಳ್ಕೊಂಡಿಲ್ಲ. ಯಾರೋ ಅವರ ಪಕ್ಷದ ಕಾರ್ಯಕರ್ತರು ಯಾರೋ ಹೇಳೋಂಥದ್ದು ಮಾತಿಗೆ ಅವರು ಕಿವಿಗೊಡ್ತವ್ರೆ. ಏನು ಅಂದರೆ ಇಲ್ಲಿ 2 ಪಂಚಾಯತಿ ಭೂಮಿನ ಅವ್ರು ಯಾರು ತುಳಿತಾ ಇಲ್ಲ ಅಧಿಕಾರಿಗಳು. ಮತ್ತು ಇಲ್ಲಿ ಜಿಲ್ಲಾಧಿಕಾರಿ ಇದಕ್ಕೆ ಸಂಬಂಧಪಟ್ಟಂಥ GBD ಅಧಿಕಾರಿಗಳು ಯಾರು ಇಲ್ಲಿ ಬಂದು ವಾಸ್ತವಾಂಶ ತಿಳಿದಿಲ್ಲ. ಇಲ್ಲೇನು ಫಲವತ್ತಾದ ಭೂಮಿ ಐತೆ, ಬೆಳೆ ಬಹುವಾರ್ಷಿಕ ಬೆಳೆ ಬೆಳೀತಾವ್ರೆ ಅನ್ನೋದು ಅವ್ರಿಗೆ ಜ್ಞಾನ ಇಲ್ಲ. ಅಂಥ ಮೂರ್ಖರಾಗ್ಬಿಟ್ಟವ್ರೆ GBDನಲ್ಲಿ ಮತ್ತೆ ಈ ಜಿಲ್ಲಾಧಿಕಾರಿಗಳು. ಹಾಗಾದ್ರೆ ಅವ್ರು GPS ಯಾಕೆ ಆಪ್ ನ ಕ್ರಿಯೇಟ್ ಮಾಡಿದ್ದಾರೆ, ದಶಾಂಕ ಅಂತ ಯಾಕೆ ಕ್ರಿಯೇಟ್ ಮಾಡಿದ್ದಾರೆ? ಅಲ್ಲಿ ಕುತ್ಕೊಂಡು ಏನು ನೋಡ್ತಾ ಇದ್ದಾರೆ ವೀಕ್ಷಣೆ? ಇಲ್ಲಿ ಮರುಭೂಮಿ ಇದೆ ಅಂತ ಬಿಟ್ಟು ವೀಕ್ಷಣೆ ನೋಡ್ತಾರೆ. ಸ್ಯಾಟಲೈಟ್ ಏನಕ್ಕೆ ಬೇಕು? AC ರೂಮ್ ನಲ್ಲಿ ಕುತ್ಕೊಂಡು ಸುಳ್ಳು ಭರವಸೆಗಳು ಹೇಳ್ಕೊಂಡು DK ಶಿವಕುಮಾರ್ ಕಳ್ಸಿರೋದೆಲ್ಲ ಬರೀ ಸುಳ್ಳು. DK ಶಿವಕುಮಾರ್ ಸುಳ್ಳು. ಒಂದ್ ನಿಮಿಷ ನೋಡ್ರಿ, ಅವರು ಬೇರೆ ಮತಕ್ಷೇತ್ರದವರು ಎಲ್ಲೋದಾಗಿದೆ ಈ ರೀತಿ ನಡವಳಿಕೆ ಮಾಡಬಹುದಿತ್ತು. ಸ್ಥಳೀಯ ಈ ಕಡೆದವ್ರೆ ಅವರು ಇದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ನಿಮಗೆ? ನಮ್ಮ ಜಿಲ್ಲೆಯ ಒಬ್ರು ಅವರು ಏನಂತ ಹೇಳ್ಕೊಂತಾರೆ, ನಾನು ಒಬ್ಬ ಮಣ್ಣನ ಮಗ ಅಂತ ಹೇಳ್ತಾರೆ. ಮಣ್ಣನ ಮಗ ಆಗಿ ಮಣ್ಣನ ಮಕ್ಕಳದ ಶ್ರಮ ಏನು ಅನ್ನೋದು ಅವ್ರಿಗೆ ಅರಿವಾಯ್ತಾ ಇಲ್ಲ. ಮತ್ತೆ ಇಲ್ಲಿ ಭೂಮಿಯಲ್ಲಿ ಏನ್ ಬೆಳೀತಾ ಅದು ಬೇರೆ ಕಡೆಗಲ್ಲ, ಅಲ್ಲ ಬೇರೆ ಕಡೆದಲ್ಲ, ತಮ್ಮದೇ ಜಿಲ್ಲೆಯಲ್ಲ ಅದು ಆಗುವಂತ ಅನ್ಯಾಯ ಇದು. ಹೌದು. ಈಗ ನಮಗೊಂದು ಪ್ರಶ್ನೆ ಮೂಡುತ್ತೆ, ಈಗ ಮಾನ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಂತ ತಾವು ಇತರ ಕರ್ನಾಟಕ ಜಿಲ್ಲೆಗಳಿಗೆ ಯಾವ ನಿಟ್ಟಿನಲ್ಲಿ ನ್ಯಾಯ ಕೊಡಿಸ್ತವೆ ಅಂತೇಳಿ ನಮ್ಗೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹೌದು, ಬೆಂಗಳೂರಿನಲ್ಲೇ ಏನು ಅವ್ರು ಬಂದು ಬೆಂಗಳೂರು ಅಭಿವೃದ್ಧಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂ ಸ್ವಾಧೀನ ಮಾಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಅವ್ರಿಗೆ. ಉತ್ತರ ಕರ್ನಾಟಕದಲ್ಲಿ ಬೇಕಾದಷ್ಟು ಬಂಜರು ಭೂಮಿ ಐತೆ, ಅಲ್ಲಿ ಅಭಿವೃದ್ಧಿ ಆಗಿಲ್ಲ, ಅಲ್ಲಿ ಮಾಡ್ಬೋದು. ಜೊತೆಗೆ ಇಲ್ಲಿ ವಿಧಾನಸೌಧ ಮಾಡಿದ್ರಲ್ಲ, ವಿಧಾನಸೌಧ ಬೆಂಗಳೂರಿನಲ್ಲಿ ಐತೆ, ಕೇಂದ್ರಾಡಳಿತ ಪ್ರದೇಶ ಆಯ್ತು ಇಲ್ಲಿಗೆ. ಈಗ ಸುವರ್ಣಸೌಧ ಅಂತ ಅಂದ್ಬಿಟ್ಟು ಬೆಳಗಾಂನಲ್ಲಿ ಮಾಡಿದಾರಲ್ಲ, ಅದೇ ತರ ಅಲ್ಲಿ ಏನು ಉತ್ತರ ಕರ್ನಾಟಕದಲ್ಲಿ ಬಯಲು ಸೀಮೆ ಇದೈತಲ್ಲ, ಬಯಲ್ದರ್ಶ ಏನೋ ಏನು ಹೇಳ್ತೀರಾ ನೀವು, ಶೌಚಾಲಯ ಇನ್ನಿವರೆಗೂ ನಾನು ಬಯಲು ಶೌಚಾಲಯ ಉತ್ತರ ಕರ್ನಾಟಕದ ಕಡೆ ನಿರ್ಮೂಲನೆ ಮಾಡಿಲ್ಲ. ಅದ್ರ ಕಡೆ ಗಮನ ಕೊಡಲಿ. ಅಭಿವೃದ್ಧಿ ಪಡಿಸೋದಾದ್ರೆ ಈಗ ಸ್ವಲ್ಪ ನಾವು 450 ದಿವಸಗಳಿಂದ ಏನು ಈ ಬೈರಮಂಗಲ ಸರ್ಕಲ್ನಲ್ಲಿ ಕುಂತಿದ್ದೀವಿ. ಸುಮಾರು 1000 ಜನ ಹೆಣ್ಮಕ್ಳು, ರೈತ ಮಹಿಳೆಯರು, ರೈತರ ಮಕ್ಕಳೆಲ್ಲ ಇರ್ತಾರೆ. ಸೌಜನ್ಯವಾಗಿ ಮಾನವೀಯತೆ ದೃಷ್ಟಿಯಿಂದ ಆದರೂ ಬಂದು ಏನಿಲ್ಲಿ ಈ ಒಂದು ಪರಿಸ್ಥಿತಿ ಐತೆ ಅಂತ ಅಂದ್ಬಿಟ್ಟು ಈ ಆಡಳಿತಾರೂಢ ಸರ್ಕಾರದ ಪ್ರತಿನಿಧಿಗಳಾಗಲಿ, ಇಲ್ಲಿ ಯಾರು ಉಸ್ತುವಾರಿಗಳಾಗಲಿ, ಮತ್ತು ಈ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಬಂದು ಸೌಜನ್ಯಕ್ಕೂ ಕೇಳಲಿಲ್ಲ. ಎಂಥ ಮೂರ್ಖರು ಅಂತ ನಾವು ಹೇಳಕ್ ತಪ್ಪಿಲ್ಲ. ಈಗ ಮುಂದಿನ ಯಾವುದೇ ಒಂದು ಇದರಲ್ಲಿ ನೀವೇ ಎಲೆಕ್ಷನ್ ನಿಂತು ನೀವೇ ಗೆದ್ದು ನೀವೇ ರೈತರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಹೋರಾಟ ಮುಂದಿನ ದಿನಗಳಲ್ಲಿ ನಾವು ಈಗ ತಾವು ಎಲ್ಲ ನಮಗೆ ಸಹಕಾರ ಕೊಡ್ತಿದ್ರಿ. ಈ ಥರ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆಲ್ಲ ಸಹಕಾರ ಕೊಡ್ತಾರೆ ಅಂತ ನಾವು ಭಾವಿಸ್ಕೊಂಡು ಸ್ವಾಗತ ಬಯಸಿ ವಿಧಾನಸೌಧಕ್ಕೆ ಮುತ್ತಿಗೆ ಆಗೋಕ್ಕೆ ನಾವು ತಯಾರಾಗಿದ್ದೀವಿ.